ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಜುಲೈ 28 ಹೆಪಟೈಟಿಸ್ ಅಂದರೆ ವರ್ಲ್ಡ್ ಹೆಪಟೈಟಿಸ್ ಡೇ ಅಂತಂದರೆ ವಿಶ್ವ ಹೆಪಟೈಟಿಸ್ ದಿನವನ್ನಾಗಿ ಆಚರಣೆ ಮಾಡಲಾಗತ್ತೆ. ಕಾರಣ ಇಷ್ಟೇ, ಪ್ರತಿಯೊಬ್ಬರಲ್ಲೂ ಕೂಡ ಈ ಹೆಪಟೈಟಿಸ್ನ ಬಗ್ಗೆ ಅರಿವು ಮೂಡಿಸುವಂತಹ ಉದ್ದೇಶ, ಜೊತೆಗೆ ಹೆಪಟೈಟಿಸನ್ನು ತಡೆಗಟ್ಟೋದು ಹೇಗೆ ಅನ್ನೋದು ಎಲ್ರಿಗೂ ತಿಳಿದಿರಬೇಕು ಅನ್ನುವಂತಹ ಉದ್ದೇಶದಿಂದಾಗಿ. ಹಾಗಾಗಿಯೇ ನಾವು ಕೂಡ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರಮುಖವಾದಂತಹ ಅಂಗಗಳಲ್ಲಿ ಒಂದು ಅಂತಂದರೆ ಅದು ಲಿವರ್. ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಇಂತಹ ಲಿವರ್ಗೆ ಏನಾದರೂ ವೈರಸ್ ಅಟ್ಯಾಕ್ ಆಗಿಬಿಟ್ರೆ, ವೈರಸ್ ಸೋಂಕು ತಗುಲಿದ್ರೆ ಅದರಿಂದ ಪಾರಾಗೋದು ಬಹಳ ಕಷ್ಟ. ಯಾಕಂತಂದರೆ ಕೆಲವೊಮ್ಮೆ ಅದರ ಲಕ್ಷಣಗಳೇ ಗೊತ್ತಾಗೋದಿಲ್ಲ. ಬಹಳಷ್ಟು ವರ್ಷಗಳ ಕಾಲ ಇದು ನಮ್ಮನ್ನು ಬಾಧಿಸುತ್ತೆ. ಹಾಗಾದರೆ ಈ ಹೆಪಟೈಟಿಸ್ ಅಂತಂದರೆ ಏನು, ಇದನ್ನು ತಡೆಗಟ್ಟೋದು ಹೇಗೆ, ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು, ಎಲ್ಲ ವಿಚಾರದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಇದರ ಬಗ್ಗೆ ತಿಳಿಸ್ಕೊಡ್ತಾರೆ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನ HOD ಹಾಗೂ ಕನ್ಸಲ್ಟೆಂಟ್ ಆದಂತಹ ಡಾಕ್ಟರ್ ಹರ್ಷವರ್ಧನ್ ರಾವ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಮತ್ತೋರ್ವ ಕನ್ಸಲ್ಟೆಂಟ್ ಡಾಕ್ಟರ್ ಇದ್ದಾರೆ, ರಾಘವೇಂದ್ರ ಬಾಬು ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಡಾಕ್ಟರ್, ಈಗ ಹೆಪಟೈಟಿಸ್ ಡೇ ಅಂದರೆ ವರ್ಲ್ಡ್ ಹೆಪಟೈಟಿಸ್ ಡೇ ಅಂಗವಾಗಿ ಈ ಹೆಪಟೈಟಿಸ್ ಅಂತಂದರೆ ಏನು ಅನ್ನೋದು ತಿಳಿಯೋದು ಬಹಳ ಮುಖ್ಯ. ಎಷ್ಟೋ ವೀಕ್ಷಕರಿಗೆ ಹೆಪಟೈಟಿಸ್ ಅಂತಂದರೆ ಏನು ಅನ್ನೋದು ಗೊತ್ತೇ ಇರೋದಿಲ್ಲ, ಲಿವರ್ನ ಬಗ್ಗೆ ಸ್ವಲ್ಪ ಜ್ಞಾನ ಕಮ್ಮಿ. ಹಾಗಾಗಿ ಈ ಹೆಪಟೈಟಿಸ್ ಅಂತಂದರೆ ಏನು ಅದನ್ನು ಮೊದಲಿಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ ಕರಳಿನಲ್ಲಿ ಇದೇನೆಲ್ಲ ಬದಲಾವಣೆ ತರುತ್ತೆ? ಲಿವರ್ಗೆ ಏನಾದರೂ ಇನ್ಫೆಕ್ಷನ್ ಆಗುವಾಗ ಅದಕ್ಕೆ ನಾವು ಹೆಪಟೈಟಿಸ್ ಅಂತ ಹೇಳ್ತೀವಿ. ಇನ್ಫೆಕ್ಷನ್ ಮಾತ್ರ ಅಲ್ಲ, ಲಿವರ್ಗೆ ಏನಾದರೂ ಡ್ಯಾಮೇಜ್ ಆಗಿ ಲಿವರ್ಗೆ ಈ ಲಿವರ್ ಸ್ವೆಲ್ಲಿಂಗ್ ಆಗಿ ಬಂದರೆ ಇದಕ್ಕೆ ನಾವು ಹೆಪಟೈಟಿಸ್ ಅಂತ ಹೇಳ್ತೀವಿ. ಹೆಪಟೈಟಿಸ್ದು ತುಂಬ ಕಾರಣ ಇರುತ್ತೆ. ಮೋಸ್ಟ್ ಕಾಮನ್ಲಿ ನಾವು 3 ಕಾರಣ ಅಂತ ಹೇಳ್ತೀವಿ. ಒಂದು, ಆಲ್ಕೋಹಾಲ್ ಜಾಸ್ತಿ ಯೂಸ್ ಮಾಡಿದರೆ ಅದರಿಂದ ಲಿವರ್ ಹೆಪಟೈಟಿಸ್, ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತ ಆಗ್ಬೋದು. ಸೆಕೆಂಡು, ಫ್ಯಾಟಿ ಲಿವರ್ ಬಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ, ಅದರಿಂದನೂ ಹೆಪಟೈಟಿಸ್ ಆಗ್ಬೋದು. ಮೂರನೇದು, ವಿಚ್ ಇಸ್ ವಾಟ್ ಇವತ್ತು ನಾವು ಮಾತಾಡ್ತಾ ಇರೋದು, ವೈರಲ್ ಹೆಪಟೈಟಿಸ್ ಅಂತ ಆಗಿ ಲಿವರ್ಗೆ ಡ್ಯಾಮೇಜು ಆಗ್ಬೋದು. ಎಸ್ ಡಾಕ್ಟರ್, ಈ ಕರಳಿನಲ್ಲಿ ಇದು ಏನೆಲ್ಲ ಚೇಂಜಸ್, ಬದಲಾವಣೆಗಳನ್ನು ಆಗುತ್ತೆ ಅಂತ ಹೇಳ್ತೀರಿ? ಹೆಪಟೈಟಿಸಲ್ಲಿ ಸ್ಟೇಜಸ್ ಇರುತ್ತೆ ಅದಕ್ಕೆ. ಓಕೆ, ಇನಿಷಿಯಲಿ ಲಿವರ್ಗೆ ಸ್ವೆಲ್ಲಿಂಗ್ ಬಂದು ಲಿವರ್ಗೆ ಇನ್ಫೆಕ್ಷನ್ ಆಗಿ ಜಾಂಡಿಸ್ ಆಗೋದು ಚಾನ್ಸಸ್ ಇರುತ್ತೆ. ಅದಾದಮೇಲೆ ಅದು ನಾವು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಸ್ವಲ್ಪ ದಿನ ಆದಮೇಲೆ ಲಿವರ್ಗೆ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟು ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಆ ಸಿಚುವೇಷನಲ್ಲಿ ಫೈಬ್ರೋಸಿಸ್ ಆಗ್ಬೋದು, ಸ್ಟಿಫ್ ಆಗುತ್ತೆ ಲಿವರು. ಅದಾದಮೇಲೆ ಲಿವರ್ಗೆ ಪೂರ್ತಿ ಡ್ಯಾಮೇಜ್ ಆಗಿದ್ದರೆ, ಲಿವರ್ದು ಕೆಲಸ ಮಾಡೋದು ಕಡಿಮೆ ಆಗಿದ್ದರೆ ಅದಕ್ಕೆ ಸಿರೋಸಿಸ್ ಅಂತ ಹೇಳ್ತೀವಿ, 3rd ಸ್ಟೇಜು. ಫೈನಲಿ ಇದು ಲಿವರ್ ಕ್ಯಾನ್ಸರಿಗೂ ಹೋಗ್ಬೋದು. ಸೊ ಇದು ಬೇರೆ ಬೇರೆ ಸ್ಟೇಜಸಲ್ಲಿ ಹೋಗುತ್ತೆ ಹೆಪಟೈಟಿಸ್ಸು. ನಾವು ಟ್ರೀಟ್ಮೆಂಟು ಟೈಮಿಗೆ ಕೊಟ್ಟಿಲ್ಲ ಅಂದರೆ ಇದು ಪ್ರೋಗ್ರೆಷನ್ ಆಗೋದು ಚಾನ್ಸಸ್ ಇರುತ್ತೆ. ಎಸ್ ಡಾಕ್ಟರ್. ಡಾಕ್ಟರ್, ಈಗ ಜಾಂಡೀಸ್ ಅನ್ನುವಂತಹ ಪದವನ್ನು ಎಲ್ಲರೂ ಕೇಳಿದ್ದೀವಿ, ಎಷ್ಟೋ ಜನ ಅದರಿಂದ ಬಳಲಿದ್ದಾರೆ. ಜಾಂಡೀಸ್ಗೂ ಮತ್ತು ಈ ಹೆಪಟೈಟಿಸ್ಗೂ ಇರುವಂಥ ಡಿಫ್ರೆನ್ಸಸ್ ಏನು ಡಾಕ್ಟರ್? ಜಾಂಡಿಸ್ ಒಂದು ಸಿಂಪ್ಟಮ್ ಅಂತೀವಿ, ಅಂದರೆ ಕಾಯಿಲೆಯ ಚಿಹ್ನೆ. ಓಕೆ, ಅದು ಕಾಯಿಲೆ ಅಲ್ಲ. ಜಾಂಡಿಸ್ ಸುಮಾರು ಕಾರಣಗಳಿಂದ ಜಾಂಡಿಸ್ ಆಗ್ಬೋದು. ಒಂದು, ಈ ಹೆಪಟೈಟಿಸಿಂದನೂ ಜಾಂಡಿಸ್ ಆಗ್ಬೋದು. ಸೊ ಹೆಪಟೈಟಿಸ್ ಅದು ಪೂರ ಕಾಯಿಲೆ, ಜಾಂಡಿಸ್ ಒಂದು ಚಿಹ್ನೆ ಅಷ್ಟೇ. ಜಾಂಡಿಸ್ ಬೇರೆ ಕಾರಣಗಳಿಗೂ ಆಗ್ಬೋದು. ನಿಮ್ಮ ರಕ್ತದಲ್ಲಿ ಏನೇನೋ ತೊಂದರೆ ಇದ್ರೂ ಆಗ್ಬೋದು, ಇಲ್ಲ ಲಿವರಿಂದ ಬರೋ ಪಿತ್ತ ಬ್ಲಾಕ್ ಆದರೂ ಜಾಂಡಿಸ್ ಆಗ್ಬೋದು. ಸೊ ಜಾಂಡಿಸ್ ಒಂದು ಚಿಹ್ನೆ ಅಷ್ಟೇ, ಬಟ್ ಹೆಪಟೈಟಿಸ್ ಅನ್ನೋದು ನಿಮ್ಮ ಲಿವರ್ಗಾಗೋ ತೊಂದರೆ. ಈ ತೊಂದರೆ ಸಾಮಾನ್ಯವಾಗಿ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ, ಏನು ಕಾರಣ ಇದಕ್ಕೆ? ಸೊ ಹೆಪಟೈಟಿಸ್ಗೆ ಆಗಲೇ ಡಾಕ್ಟರ್ ಹರ್ಷವರ್ಧನ್ ಹೇಳಿದ ಹಾಗೆ ನಮಗೆ ಕಾಣೋ ಜಾಸ್ತಿ ಬರೋ ಪೇಷಂಟ್ಸಲ್ಲಿ ಆಲ್ಕೋಹಾಲೇ ತುಂಬ ಜಾಸ್ತಿ ಬರ್ತಿರೋದು. ಈಗ ಹತ್ತತ್ರ ನಾನೊಬ್ಬ ಸರ್ಜನ್, ನನ್ನ ಟ್ರಾನ್ಸ್ಪ್ಲಾಂಟ್ ಸರ್ಜನ್. ಸೊ ನಾವು ನೋಡೋ ಈ ಅಡ್ವಾನ್ಸ್ಡ್ ಹೆಪಟೈಟಿಸ್ ಅಥವಾ ಸಿರೋಸಿಸಲ್ಲಿ ಹತ್ತತ್ರ 70% ಆಲ್ಕೋಹಾಲ್ನೇ ನೋಡ್ತೀವಿ ನಾವು. ಇನ್ನು ಒಂದು 20% ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಇದೆಯಲ್ಲ, ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾ ಇದೆ. ಮುಂಚೆ ತುಂಬ ಕಡಿಮೆ ಇತ್ತು. ಈಗ ನಮ್ಮ ಡಯಟಿಂದ ತುಂಬ ಜಂಕ್ ಫುಡ್ ಜಾಸ್ತಿ ತಿಂತೀವಿ, ಅದೆಲ್ಲ
ನಮ್ಮ ಎಣ್ಣೆ ಪದಾರ್ಥ ಅಥವಾ ಕಾರ್ಬೋಹೈಡ್ರೇಟ್ಸ್, ನಮ್ಮ ಸ್ವೀಟ್ ಪದಾರ್ಥ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತೀವಿ, ಅದು ಜಾಸ್ತಿ ಆಗ್ತಿದೆ. ಅದೊಂದು 20% ನೋಡ್ತೀವಿ. ಒಂದು 10% ವೈರಸಸ್ಸಿಂದ ಆಗೋದನ್ನು ನೋಡ್ತೀವಿ. ವೈರಸಸ್ಸಲ್ಲಿ ಹೆಪಟೈಟಿಸ್ ಬಿ ಮತ್ತು ಸಿ ಅನ್ನೋದು ಕ್ರಾನಿಕ್ ಹೆಪಟೈಟಿಸ್ ಆಗುತ್ತೆ. ಕಾಮನ್ ಕಾಣೋ ಕಾಯಿಲೆ ನಮ್ಮದು ಹೆಪಟೈಟಿಸ್ ಎ. ಅದು ನಮಗೆ ಊಟದಿಂದ ಅಥವಾ ಕೆಟ್ಟ ನೀರಿನಿಂದ ಬರ್ಬೋದು. ಅದು ತುಂಬ ಈಸಿಯಾಗಿ ವಾಸಿ ಆಗೋ ಅಂಥ ಕಾಯಿಲೆಗಳು. ಡಾಕ್ಟರ್, ಈಗ ಟೈಪ್ಸ್ ಬಗ್ಗೆ ಹೇಳಿದ್ರಿ, ಹೆಪಟೈಟಿಸ್ ಎ, ಬಿ, ಸಿ. ಅದನ್ನೊಂಚೂರು ಇನ್ನೂ ಕ್ಲಿಯರ್ ಆಗಿ ಹೇಳೋದಾದರೆ ವೀಕ್ಷಕರಿಗೆ, ಈ ಹೆಪಟೈಟಿಸ್ ಎ ಎಷ್ಟು ವಿಧಗಳು ಓವರಾಲ್ ಆಗಿ ಇರುವಂಥದ್ದು, ಅದನ್ನು ಸ್ವಲ್ಪ ವಿವರಿಸಿ ಹೇಳೋದಾದರೆ. ಸೊ ಹೆಪಟೈಟಿಸ್, ವೈರಲ್ ಹೆಪಟೈಟಿಸಲ್ಲಿ 5 ಮೇನ್ ಟೈಪ್ಸ್ ಇರುತ್ತೆ. ಅದು ಎಯಿಂದ ಇ ತನಕ ಇರುತ್ತೆ. ಅದರಲ್ಲಿ ಈಚ್ ವೈರಸ್ದು ಬೇರೆ ಬೇರೆ ಟೈಪ್, ಇದು ಬೇರೆ ಬೇರೆ ಈ ಟ್ರಾನ್ಸ್ಮಿಷನ್ ಆಗೋದು ಬೇರೆ ಬೇರೆ ಟೈಪ್ ಇರುತ್ತೆ, ಮತ್ತು ಸಿಂಪ್ಟಮ್ಸು ಬೇರೆ ಬೇರೆ ಟೈಪ್ ಇರುತ್ತೆ, ಪ್ರೆಸೆಂಟೇಷನ್ ಅವ್ರು ಬಂದಾಗ ಬೇರೆ ಬೇರೆ ಇರುತ್ತೆ, ಟ್ರೀಟ್ಮೆಂಟು ಬೇರೆ ಬೇರೆ ಇರುತ್ತೆ. ಸೊ ಸ್ಟೆಪ್ ವೈಸ್ ಹೋಗೋಣ. ವೈರಲ್ ಹೆಪಟೈಟಿಸ್ ಎ, ಡಾಕ್ಟರ್ ರಾಘವೇಂದ್ರ ಬಾಬು ಈಗ ಹೇಳಿದರು, ಇದು ಯೂಶ್ವಲಿ ಫುಡ್ ಆ್ಯಂಡ್ ವಾಟರಿಂದ ಬರೋದು. ಇದರಿಂದ ಅಕ್ಯೂಟ್ ಹೆಪಟೈಟಿಸ್ ಅಂತ ಬರುತ್ತೆ. ಅಕ್ಯೂಟ್ ಅಂದರೆ ಏನು? ಕೆಲವು ದಿನದಲ್ಲೇ ಇದು ಜಾಂಡಿಸ್ ಬರುತ್ತೆ, ಫೀವರ್ ಬರುತ್ತೆ, ಲಿವರ್ಗೆ ಸ್ವೆಲ್ಲಿಂಗ್ ಆಗುತ್ತೆ, ಮತ್ತು 1 to 2 ವೀಕ್ಸಲ್ಲಿ ಅದಕ್ಕಷ್ಟೇ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಅಕ್ಯೂಟ್ ಹೆಪಟೈಟಿಸ್ ಅಂತ ಹೇಳ್ತೀವಿ. ಅಕ್ಯೂಟ್ ಹೆಪಟೈಟಿಸ್ ಬೈ ಆ್ಯಂಡ್ ಲಾರ್ಜ್ 95% ಪೇಷಂಟ್ಸಲ್ಲಿ ಅದಕ್ಕಷ್ಟೇ ಕಡಿಮೆ ಆಗುತ್ತೆ ವೈರಲ್ ಹೆಪಟೈಟಿಸ್ ಎ. ಆದರೆ 5% ಪೇಷಂಟಲ್ಲಿ ಕಾಂಪ್ಲಿಕೇಶನ್ ಆಗ್ಬೋದು. ಅದರಲ್ಲಿ ಡೇಂಜರಸ್ ಇರೋದು ಕಾಂಪ್ಲಿಕೇಶನು ಲಿವರ್ ಫೇಲಿಯರ್ ಆಗ್ಬೋದು. ಆ ಸಿಚುವೇಷನಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ನು ಬೇಕಾಗ್ಬೋದು. ನೆಕ್ಸ್ಟ್ ವೈರಲ್ ಹೆಪಟೈಟಿಸ್ ಬಿ ಬರೋದು. ಬಿ ಆ್ಯಂಡ್ ಸಿ ಎರಡೂ ಬರೋದು ಯೂಶ್ವಲಿ ಟ್ರಾನ್ಸ್ಫರ್ ಆಫ್ ಬ್ಲಡ್ ಪ್ರಾಡಕ್ಟ್ಸಿಂದ ಬರುತ್ತೆ. ಸೆಕ್ಷುವಲ್ ಎಕ್ಸ್ಪೋಜರಿಂದನೂ ಬರ್ಬೋದು, ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಬರ್ಬೋದು, ನೀಡಲ್ಸಿಂದ ಬರ್ಬೋದು, ಮತ್ತು ಪ್ರೆಗ್ನೆಂಟ್ ವಿಮೆನಿಗೂ ಅದು ಮಕ್ಕಳಿಗೂ ಟ್ರಾನ್ಸ್ಫರ್ ಆಗ್ಬೋದು ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಇದು ವೈರಲ್ ಹೆಪಟೈಟಿಸ್ ಬಿ ಆ್ಯಂಡ್ ಸಿ ಟ್ರಾನ್ಸ್ಮಿಷನ್ನು. ಇದಕ್ಕೆ ಯೂಶ್ವಲಿ ಕ್ರಾನಿಕ್ ಹೆಪಟೈಟಿಸ್ ಜಾಸ್ತಿ ಬರೋದು. ಕ್ರಾನಿಕ್ ಅಂದರೆ ಏನು? ಮಂತ್ಸ್ ಟು ಇಯರ್ಸ್ ತನಕ ಇದು ಲಿವರಲ್ಲೇ ಕೂತ್ಕೊಳ್ಳುತ್ತೆ, ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಆ್ಯಂಡ್ ಲಿವರ್ ಸಿರೋಸಿಸ್ಸಿಗೂ ಬರ್ಬೋದು, ಲಿವರ್ ಕ್ಯಾನ್ಸರು ಆಗ್ಬೋದು. ಹೆಪಟೈಟಿಸ್ ಡಿ ಇದು ಅಲೋನ್ ಬರಲ್ಲ, ಅದು ಯೂಶ್ವಲಿ ಹೆಪಟೈಟಿಸ್ ಬಿ ಜೊತೆಗೇ ಬರೋದು. ಹೆಪಟೈಟಿಸ್ ಇ ಬರೋದು ಅಗೇನ್ ಇಲ್ಲಿ ಸೌತ್ ಇಂಡಿಯಾಲ್ ಜಾಸ್ತಿ ಇರಲ್ಲ, ಯೂಶ್ವಲಿ ನಾರ್ತ್ ಇಂಡಿಯಾಲ್ ಜಾಸ್ತಿ ಇರುತ್ತೆ. ಮೇನ್ಲಿ ಅಕ್ಯೂಟ್ ಹೆಪಟೈಟಿಸಲ್ಲೇ ಬರೋದು. ಸೊ ಇದು ಬೇರೆ ಬೇರೆ ಟೈಪ್ ಆಫ್ ಹೆಪಟೈಟಿಸ್ ಇರುತ್ತೆ. ಅದರದ್ದು ಟ್ರೀಟ್ಮೆಂಟು ಬೇರೆ ಬೇರೆ ಟೈಪ್ ಥರ ಮಾಡ್ತೀವಿ. ಎಸ್ ಸಿಂಪ್ಟಮ್ಸ್ ಬಗ್ಗೆ ಮತ್ತು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಣ. ಈ ಹೆಪಟೈಟಿಸ್ ಯಾವಾಗ ಲಿವರ್ ಫೇಲ್ಯೂರ್ಗೆ ಕಾರಣ ಆಗಿಬಿಡುತ್ತೆ ಡಾಕ್ಟ್ರು? ಯಾವ ಸಂದರ್ಭದಲ್ಲಿ ಇದನ್ನು ನೋಡ್ತೀರಿ? ಯಾವ ಟೈಮಲ್ಲಿ ಇದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ನೇ ಮದ್ದು ಅನ್ನುವಂಥದ್ದು ನಿಮಗೆ ಗೊತ್ತಾಗತ್ತೆ? ಈಗ ಡಾಕ್ಟರ್ ಹರ್ಷವರ್ಧನ್ ಅವ್ರು ಹೇಳಿದ ಹಾಗೆ ಹೆಪಟೈಟಿಸ್ ಎ ಅಲ್ಲಿ ನಾವು ಮೆಜಾರಿಟಿ ಅದು ತಂತಾನೇ ಅದೇ ಕಡಿಮೆ ಆಗ್ತಾ ಹೋಗುತ್ತೆ. ಸುಮಾರು ಜನಕ್ಕೆ ಅದಕ್ಕೆ ಟ್ರೀಟ್ಮೆಂಟೇ ಬೇಕಾಗಿಲ್ಲ. ಜಾಂಡಿಸ್ ಬರುತ್ತೆ, ಸ್ವಲ್ಪ ಜ್ವರ ಬರುತ್ತೆ, ತಂತಾನೇ ಕಡಿಮೆ ಆಗೋಗುತ್ತೆ. ಬಟ್ ಇವರಲ್ಲಿ ಕೆಲವೊಬ್ಬರಿಗೆ ರೇರ್ ಆಗುತ್ತೆ, ಇವರಲ್ಲಿ ಕೆಲವೊಬ್ಬರು ಅದು ಕಡಿಮೆ ಆಗೋದಿಲ್ಲ. ಮತ್ತು ಅದು ಫಲ್ಮಿನೆಂಟ್ ಹೆಪಟೈಟಿಸ್, ಫಲ್ಮಿನೆಂಟ್ ಲಿವರ್ ಫೇಲ್ಯೂರ್ ಅಂತ ಆಗುತ್ತೆ. ಅಂದರೆ ಅದು ತೀರಾ ಕಡಿಮೆನೇ ಆಗಲ್ಲ, ಜಾಂಡಿಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಅವರ ರಕ್ತದ ಕ್ಲಾಟಿಂಗ್ ಮೆಕ್ಯಾನಿಸಮ್, ರಕ್ತ ಹೆಪ್ಪುಗಟ್ಟೋ ಮೆಕ್ಯಾನಿಸಮ್ ಇದೆಯಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದು ಆದಾಗ ಅವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗ ಸಂದರ್ಭ ಬರಬಹುದು. ಇದು ಹೆಪಟೈಟಿಸ್ ಎ ಅಲ್ಲಿ. ಹೆಪಟೈಟಿಸ್ ಬಿ ಮತ್ತು ಸಿ ಅಲ್ಲಿ ಕ್ರಾನಿಕ್ ಹೆಪಟೈಟಿಸ್ ಅಂದರೆ ಇದು ಲಿವರ್ಗೆ ಅಫೆಕ್ಟ್ ಆಗೋದು ಗೊತ್ತೇ ಆಗಿರೋದಿಲ್ಲ ಅವ್ರಿಗೆ ವರ್ಷಾನುಗಟ್ಟಲೆ ಅವ್ರಿಗೆ ಆ ಕಾಯಿಲೆ ಒಳಗಡೆ ಇದೆ ಅಂತ ಗೊತ್ತೇ ಆಗಿರೋದಿಲ್ಲ. ವರ್ಷಾನುಗಟ್ಟಲೆ ಅದು ಮೆತ್ತಗೆ ಲಿವರ್ನ ಡ್ಯಾಮೇಜ್ ಮಾಡ್ಕೊಂಡು ಹೋಗುತ್ತೆ. ಒಂದು ದಿವಸ ಅದಕ್ಕೆ ಲಿವರ್ದು 70-80% ಅಷ್ಟು ಡ್ಯಾಮೇಜ್ ಆದಾಗ ಅವ್ರಿಗೆ ಚಿಹ್ನೆಗಳು ಕಾಣಿಸೋಕ್ಕೆ ಶುರುವಾಗ್ತವೆ. ಇಲ್ಲ ಚಿಹ್ನೆಗಳಲ್ಲಿ ಒಂದು ಲಿವರ್ ಕ್ಯಾನ್ಸರೇ ಬರ್ಬೋದು. ಇಲ್ಲಿ ಹೆಪಟೈಟಿಸ್ ಬಿಯಿಂದ ಸಿಯಿಂದ ಲಿವರ್ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಇಲ್ಲ ಎರಡನೇದು ಅವ್ರಿಗೆ ಹೊಟ್ಟೆ ಊದ್ಕೋಬೋದು, ಜಾಂಡಿಸ್ ಆಗ್ಬೋದು, ಕಾಲು ಊದ್ಕೊಳುತ್ತೆ, ಜಾಸ್ತಿ ಸುಸ್ತಾಗುತ್ತೆ. ಸೊ ಇದೆಲ್ಲ ಚಿಹ್ನೆಗಳು ಬರೋಕ್ಕೆ ಶುರುವಾದಾಗ ಅದು ಚಿಹ್ನೆ ಬರೋಕ್ಕೆ ಆಗಲೇ ಅವರ ಲಿವರ್ 80% ಡ್ಯಾಮೇಜ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಗೊತ್ತೇ ಆಗಿರೋದಿಲ್ಲ ಅವ್ರಿಗೆ. ಆವಾಗ ಅವ್ರಿಗೆ ನಾವು ಒಂದು ಮೆಲ್ಡ್ ಸ್ಕೋರ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಮೆಲ್ಡ್ ಸ್ಕೋರ್ ಅಂದರೆ ನಾವು ಅವರ ರಕ್ತದ ಇನ್ವೆಸ್ಟಿಗೇಷನ್ಸ್ ತೊಗೊಂಡು ಮಾಡ್ತೀವಿ. ಅವ್ರದ್ದು ಕಿಡ್ನಿ ಯಾವ ಥರ ಫಂಕ್ಷನ್ ಆಗ್ತಾ ಇದೆ, ಅವ್ರ ರಕ್ತ ಹೇಗೆ ಯಾವ ಥರ ಹೆಪ್ಪುಗಟ್ತಾ ಇದೆ, ಅವ್ರದ್ದು ಜಾಂಡಿಸ್ ಲೆವೆಲ್ ಎಷ್ಟು, ಅದನ್ನೆಲ್ಲ ನೋಡಿ ಒಂದು ಮೆಲ್ಡ್ ಸ್ಕೋರ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು 15 ಮೇಲಿದ್ದರೆ ನಾವು ಟ್ರಾನ್ಸ್ಪ್ಲಾಂಟ್ ಬೇಕು ಅಂತ ಹೇಳ್ತೀವಿ. ಎಸ್ ಡಾಕ್ಟರ್, ಮತ್ತಷ್ಟು ಮಾತಾಡೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.
ಮತ್ತೆ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಹೆಪಟೈಟಿಸ್ನ ಕುರಿತಾಗಿ ಮಾತನಾಡ್ತಾ ಇದ್ವಿ. ಡಾಕ್ಟರ್, ತಾವು ಹೇಳಿದ್ರಿ ಎಷ್ಟೆಲ್ಲ ಟೈಪ್ಸ್ ಇದೆ ಅಂತ, ಎ ಇಂದ ಇವರೆಗೂ ಇರುವಂತಹ ಟೈಪ್ಸ್ನ ಬಗ್ಗೆ. ಈ ಹೆಪಟೈಟಿಸ್ಗೆ, ಈ ಹೆಪಟೈಟಿಸನ್ನು ಸೈಲೆಂಟ್ ಕಿಲ್ಲರ್ ಅಂತ ಯಾಕೆ ಕರೀತಾರೆ? ತಾವು ಹೇಳಿದ್ರಿ ಸಿಂಪ್ಟಮ್ಸ್ ಕೂಡ ಇದೆ ಅಂತ, ಪ್ರತಿಯೊಂದರಲ್ಲೂ ಒಂದೊಂದು ರೀತಿಯ ಬೇರೆ ಬೇರೆ ಸಿಂಪ್ಟಮ್ಸ್ ಇದೆ ಅಂತ, ಆದರೂ ಇದನ್ನು ಸೈಲೆಂಟ್ ಕಿಲ್ಲರ್ ಅಂತ ಯಾಕೆ ಕರೀತಾರೆ? ಮೇನ್ಲಿ ಇದು ಸೈಲೆಂಟ್ ಕಿಲ್ಲರ್ ಅಂತ ಹೇಳೋದು ಹೆಪಟೈಟಿಸ್ ಬಿ ಆ್ಯಂಡ್ ಸಿಗೆ. ಅದು ಡಾಕ್ಟರ್ ರಾಘವೇಂದ್ರನು ಹೇಳಿದರು, ಇದು ಅದಕ್ಕೆ ಸಿಂಪ್ಟಮ್ಸ್ ಬರೋದು ತುಂಬ ಲೇಟಾಗಿ ಬರುತ್ತೆ. ಸೊ ಹೆಪಟೈಟಿಸ್ ಬಿ ಅಲ್ಲಿ ಬಾಡಿಲಿ ಕಾಲನೈಸ್ ಆಗುತ್ತೆ, ಲಿವರಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಒಂದು ಮಂತ್ಸ್ ಟು ಇಯರ್ಸ್ ಆದಮೇಲೆ ಲಿವರ್ಗೆ ಡ್ಯಾಮೇಜ್ ಆಗಿ ಪರ್ಮನೆಂಟ್ ಡ್ಯಾಮೇಜು ಆಗುತ್ತೆ. ಆಮೇಲೆ ಸಿಂಪ್ಟಮ್ಸ್ ಎಲ್ಲ ನಾವು ನೋಡ್ತೀವಿ. ಸಿಂಪ್ಟಮ್ಸ್ ಬರೋದು ಜಾಂಡಿಸ್ ಬರ್ಬೋದು, ಹೊಟ್ಟೆಲಿ ನೀರು ತುಂಬೋದು ಆಗ್ಬೋದು, ಬ್ಲೀಡಿಂಗ್ ಆಗ್ಬೋದು. ಇದೆಲ್ಲ ಸಿಂಪ್ಟಮ್ಸ್ ಬಂದರೆ ಆಲ್ರೆಡಿ ಲಿವರ್ಗೆ ಡ್ಯಾಮೇಜ್ ಆಗಿದೆ. ಆ್ಯಂಡ್ ಲಿವರ್ಗೆ ಡ್ಯಾಮೇಜ್ ಆಗಿ ಸಿರೋಸಿಸ್ ಬಂದಾಗ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾತ್ರ ಒಂದು ಟ್ರೀಟ್ಮೆಂಟ್ ವಿಧಿ ಇರುತ್ತೆ. ಸೊ ಅದಕ್ಕೆ ಈ ಪೇಷಂಟ್ಸ್ ಈ ಕಾಯಿಲೆಗೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳೋದು. ಈ ಒಂದು ಹೆಪಟೈಟಿಸ್ ಅನ್ನುವಂತಹ ಕಾಯಿಲೆ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಒಬ್ಬರಿಗೆ ಬಂದರೆ ಹೇಗೆ ಡಾಕ್ಟರ್? ಅವರು ಇಬ್ಬರು ಸೇಫ್ ಆಗಿರ್ತಾರಾ, ಸುರಕ್ಷಿತವಾಗಿರ್ತಾರಾ? ಅದು ಒಂದು ದೊಡ್ಡ ಪ್ರಶ್ನೆ, ಪ್ರತಿಯೊಬ್ಬರನ್ನು ಕಾಡುವಂತಹ ಪ್ರಶ್ನೆ. ತುಂಬ ಕಾಮನ್ ಕ್ವೆಶ್ಚನ್ಸ್ ನಮಗೆ ಬರುತ್ತೆ ಒ ಪಿ ಡಿ ಪ್ರಾಕ್ಟೀಸಲ್ಲಿ. ಯಾರಾದರೂ ಒಬ್ಬರಿಗೆ ಈ ಕಪಲಲ್ಲಿ ಯಾರಾದರೂ ಒಬ್ಬರಿಗೆ ಹೆಪಟೈಟಿಸ್ ಬಿ ಬಂದ್ರೂ ಇನ್ನೊಬ್ಬರಿಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ದರೆ ಪೂರ್ತಿ 100% ಪ್ರೊಟೆಕ್ಷನ್ ಇರುತ್ತೆ. ಇದು ಸ್ಪ್ರೆಡ್ ಆಗೋದು ಚಾನ್ಸ್ ಇರಲ್ಲ. ಅವರು ವ್ಯಾಕ್ಸಿನೇಷನ್ ಟೈಮ್ಲಿ ತೊಗೊಳ್ಬೇಕು, ಎಲ್ಲ ಡೋಸಸ್ ತೊಗೊಳ್ಬೇಕು. ನಾನು ವ್ಯಾಕ್ಸಿನೇಷನ್ ಬಗ್ಗೆ ಸ್ವಲ್ಪ ಮಾತಾಡೋದು ಒಳ್ಳೆಯದು, ಎಸ್ಪೆಷಲಿ ಇದು ವರ್ಲ್ಡ್ ಹೆಪಟೈಟಿಸ್ ಡೇಯಲ್ಲಿ ಹೆಪಟೈಟಿಸ್ದು ಪ್ರಿವೆನ್ಷನ್ ನೋಡೋಕ್ಕೆ. ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಇರೋದು ತುಂಬ ಎಫೆಕ್ಟಿವ್ ಇರುತ್ತೆ. 3 ಡೋಸ್ ಇರುತ್ತೆ. ಅದು ನಾರ್ಮಲಿ ಫಸ್ಟ್ ಡೋಸು ಇವತ್ತು ಕೊಟ್ಟರೆ 1 ತಿಂಗಳಾದಮೇಲೆ ಸೆಕೆಂಡ್ ಡೋಸ್ ಇರುತ್ತೆ, 6 ತಿಂಗಳಾದಮೇಲೆ 3ನೇ ಡೋಸ್ ಇರುತ್ತೆ. ಪೂರ್ತಿ ಪ್ರೊಟೆಕ್ಷನಿಗೆ 3 ಡೋಸಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಇದು ಒಂದ್ಸಲ ಇದು ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್ ಕಂಪ್ಲೀಟ್ ಆದಮೇಲೆ 95 to 98% ಪೇಷಂಟ್ಸಲ್ಲಿ ಪೂರ್ತಿ ಪ್ರೊಟೆಕ್ಷನ್ ಇರುತ್ತೆ ಫಾರ್ 5 ಇಯರ್ಸ್. ಸೊ 5 ಇಯರ್ಸ್ ಆದಮೇಲೆ ಒಂದ್ಸಲ ಆ್ಯಂಟಿಬಾಡಿ ಟೈಟಸ್ ಚೆಕ್ ಮಾಡಿ, ಎಸ್ಪೆಷಲಿ ಹೈ ರಿಸ್ಕಲ್ಲಿ ಚೆಕ್ ಮಾಡಿ, ಅದು ಏನಾದರೂ ಕಡಿಮೆ ಇದ್ದರೆ ಬೂಸ್ಟರ್ ಡೋಸು ತೊಗೊಳ್ಳೋದು ವೆರಿ ಇಂಪಾರ್ಟೆಂಟ್. ಈಗ ಹೆಪಟೈಟಿಸ್ ಬಿ ಮಕ್ಕಳಿಗೆ ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲಲ್ಲೇ ಬಂದಿದೆ. ಸೊ ಎಲ್ಲ ಮಕ್ಕಳಿಗೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ವಿ. ಆದರೆ ನಾವು ಅಡಲ್ಟ್ಸಿಗೆ ಇದು ಇರಲಿಲ್ಲ ಮುಂಚೆ. ಸೊ ಏನು ಏಜ್ ಲಿಮಿಟ್ ಇಲ್ಲ ವ್ಯಾಕ್ಸಿನೇಷನ್ಗೆ, ಯಾರಾದರೂ ತೊಗೊಳ್ಬೋದು. ಇದು ವ್ಯಾಕ್ಸಿನೇಷನ್ ಒನ್ ಆಫ್ ದ ಫ್ಯೂ ವ್ಯಾಕ್ಸಿನ್ಸ್. ಇದು ಕ್ಯಾನ್ಸರ್ ಪ್ರಿವೆಂಟ್ ಮಾಡೋದು ವ್ಯಾಕ್ಸಿನ್ಸ್ ಅಂದರೆ ಇದು, ಮತ್ತು ಇನ್ನೊಂದು HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ದು ವ್ಯಾಕ್ಸಿನು. ಸೊ ಹೆಪಟೈಟಿಸ್ ಬಿ ಇದು ವ್ಯಾಕ್ಸಿನೇಷನ್ ತೊಗೊಂಡ್ರೆ ಫ್ಯೂಚರಲ್ಲಿ ಕ್ಯಾನ್ಸರ್ ಪ್ರಿವೆನ್ಷನ್ನು ಆಗುತ್ತೆ. ಸೊ ನನ್ನ ಪ್ರಕಾರ ಎಲ್ಲರೂ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತೊಗೊಳ್ಳೋದು ಒಳ್ಳೆಯದು. ಎಸ್ಪೆಷಲಿ ಹೈ ರಿಸ್ಕ್ ಪೇಷಂಟ್ಸು, ಆಲ್ಕೋಹಾಲ್ ಯೂಸ್ ಮಾಡೋರು, ಡಯಾಬಿಟಿಕ್ ಪೇಷಂಟ್ಸು, ಕ್ಯಾನ್ಸರ್ ಪೇಷಂಟ್ಸು ಎಲ್ಲರಿಗೂ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಕೊಡೋದು ತುಂಬ ಇಂಪಾರ್ಟೆಂಟು. ಎಸ್ ಡಾಕ್ಟರ್ ರಾಘವೇಂದ್ರ ಅವರೇ, ನಾವೀಗ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ತಾವು ಹೇಳಿದ್ರಿ ಲಿವರ್ ಫೇಲ್ಯೂರ್ ಆದಂತಹ ಸಂದರ್ಭ ಹೇಗಿರುತ್ತೆ ಅಂತ. ಸೊ ಅವರೆಲ್ರಿಗೂ ಕೂಡ ಈ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಒಂದೇ ಸೊಲ್ಯೂಷನ್ನ? ಸೊ ಅಥವಾ ಇದಕ್ಕೆ ಮಾನದಂಡಗಳೇನಾದರೂ ಇದೆಯಾ? ಇಂಥವರನ್ನು ಮಾತ್ರ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೆ ಸಾಧ್ಯ ಅಂತ? ಸೊ ಲಿವರ್ ಫೇಲ್ಯೂರ್ ಅದು ನಾವು ಏನು ನೋಡಬೇಕು ಅಂದರೆ ಅದು ಟ್ರಾನ್ಸಿಯೆಂಟ್ ಅಥವಾ ಅಂದರೆ ರಿವರ್ಸಿಬಲ್ಲ, ಇಲ್ಲ ಅದು ಪೂರಾ ಡ್ಯಾಮೇಜ್ ಆಗೋಗಿದೆಯಾ, ಅದು ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗಿದೆಯಾ ಅಂತ. ಸೊ ಅವೆರಡನ್ನ ನಾವು ನೋಡಬೇಕು. ಸೊ ಅಕ್ಯೂಟ್ ಸ್ಟೇಜಸಲ್ಲಿ ಅದು ಯೂಶಲಿ ಸುಮಾರು ಸತಿ ರಿವರ್ಸಿಬಲ್ ಇರುತ್ತೆ. ನಮ್ಮ ದೇಹದಲ್ಲಿ ಲಿವರ್ ಒಂದೇ ಅಂಗ ತಂತಾನೇ ಹೀಲ್ ಮಾಡ್ಕೊಳುತ್ತೆ, ತಂತಾನೇ ಉತ್ಪತ್ತಿ ಆಗುತ್ತೆ. ಅದನ್ನು ಕಟ್ ಮಾಡಿ ತೆಗೆದ್ರೂ ಉತ್ಪತ್ತಿ ಆಗೋ ಶಕ್ತಿ ಇರೋ ಅಂಗ ಲಿವರ್. ಸೊ ಸುಮಾರು ಡ್ಯಾಮೇಜ್ ಆದರೂ ಅದು ತಂತಾನೇ ಅದು ಚೇತರಿಸ್ಕೊಳುತ್ತೆ, ಚೆನ್ನಾಗಾಗುತ್ತೆ. ಬಟ್ ಒಂದು ಲೆವೆಲ್ಗೆ ಅದು ಇರ್ರಿವರ್ಸಿಬಲ್ ಆಗುತ್ತೆ. ಇರ್ರಿವರ್ಸಿಬಲ್ ಆದಾಗ ಅದು ಸಿರೋಸಿಸ್ ಆಗುತ್ತೆ. ಸಿರೋಸಿಸ್ ಆಗಿ ಅದರದ್ದು ಸೈನ್ಸ್ ಎಲ್ಲ ಕಾಣಿಸ್ತಕ್ಕೆ ಶುರುವಾಗುತ್ತೆ, ಅದರದ್ದು ತೊಂದರೆಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಇರ್ರಿವರ್ಸಿಬಲ್ ಆದಾಗ ಟ್ರಾನ್ಸ್ಪ್ಲಾಂಟ್ ಬಿಟ್ಟರೆ ಅದಕ್ಕೆ ಬೇರೆ ಯಾವ ಥರದ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನೋದು ಇರೋದಿಲ್ಲ. ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ಬೋದು, ಅದನ್ನು ಆ ಒಂದು ಲೆವೆಲಿಗೆ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಬಟ್ ಅದು ಯೂಶಲಿ ಫೇಲ್ ಆಗುತ್ತೆ. ಒಂದು ಸ್ವಲ್ಪ ಲೆವೆಲ್ ತನಕ ಮೇಂಟೈನ್ ಮಾಡೋದಕ್ಕಷ್ಟೇ ಮೆಡಿಸಿನ್ಸ್, ಬಟ್ ಕ್ಯೂರೇಟಿವ್ ಮೆಡಿಸಿನ್ಸ್ ಇರೋದಿಲ್ಲ ಅದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಒಂದೇನೆ. ನಾನು ಆಗಲೇ ಹೇಳಿದೆ ಮೆಲ್ಡ್ ಸ್ಕೋರ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಅದ್ರ ಮೇಲೆ ನಾವು ಟ್ರಾನ್ಸ್ಪ್ಲಾಂಟ್ ಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ಅದು 15ರಿಂದ ಜಾಸ್ತಿ ಇದ್ದರೆ ಸ್ಕೋರ್ ಟ್ರಾನ್ಸ್ಪ್ಲಾಂಟ್ ಬೇಕು, ಇಲ್ಲಾಂದರೆ ಬೇಡ ಅಂತ.
ಎಸ್ ಡಾಕ್ಟರ್, ಈಗ ಹಾಗೆಯೇ ಈಗ ಜೀವಂತ ದಾನಿಯಿಂದ ಈ ಲಿವರ್ ಕಸಿ ಮಾಡುವಂಥದ್ದು ಇರ್ಬೋದು, ಅಥವಾ ಸತ್ತ ಮೇಲೆ ಈ ಲಿವರ್ ಕಸಿ ಮಾಡುವಂಥದ್ದು, ಈ ಎರಡರಲ್ಲೂ ಏನು ಚಾಲೆಂಜಸ್ ಇರುತ್ತೆ, ಏನು ಡಿಫ್ರೆನ್ಸಸ್ ಇರುತ್ತೆ? ಅದು ತುಂಬ ಒಳ್ಳೆ ಕ್ವಶನ್ ಇದು. ಬಿಕಾಸ್ ಎಲ್ಲರೂ ಬಂದವರೆಲ್ಲರೂ ಇದು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ, ಮತ್ತು ಇದು ಕಾಮನಾಗಿ ಕೇಳೋ ಅಂಥ ಇದು. ಸೊ ಲಿವರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಆಗ ನೀವು ಹೇಳ್ದಂಗೆ ಎರಡು ಥರ ಇರುತ್ತೆ. ಒಂದು ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತೀವಿ, ಅಂದರೆ ಜೀವಂತ ದಾನಿ ಕೊಡೋ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್. ಇನ್ನೊಂದು ಡಿಸೀಸ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತೀವಿ, ಅಂದರೆ ಅದು ಅವರ ಬ್ರೈನ್ ಡೆಡ್ ಆದಮೇಲೆ ಅವರು ಕೊಡೋ ಲಿವರು, ಅದು ಡಿಸೀಸ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತೀವಿ. ವ್ಯತ್ಯಾಸ ಇಷ್ಟೇ. ಲಿವಿಂಗ್ ಡೋನರಲ್ಲಿ ನಮಗೆ ನಮ್ಮ ಇಡೀ ಟ್ರಾನ್ಸ್ಪ್ಲಾಂಟೇಷನ್ನ ಒಂದು ಕರೆಕ್ಟ್ ಒಂದು ಮಾನದಂಡಗಳಿದ್ದಾವೆ. ಅದಕ್ಕೊಂದು ಕಮಿಟಿ ಇದೆ, ಜೀವಸಾರ್ಥಕತೆ ಅಂತ ನಮ್ಮ ಕರ್ನಾಟಕದಲ್ಲಿ ಒಂದು ಕಮಿಟಿ ಇದೆ. ಸೊ ಏನು ಮಾಡ್ತೀವಿ ಅಂದರೆ ಲಿವಿಂಗ್ ಡೊನೇಷನ್ನಲ್ಲಿ ಅವರ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ನೇ ನಾವು ಯೂಶ್ವಲಿ ಚೂಸ್ ಮಾಡ್ತೀವಿ. ಎಕ್ಸೆಪ್ಷನಲ್ ಸಿನಾರಿಯೋಲಿ ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ನೂ ಒಪ್ಕೋಬೋದು. ಅವರು ಹೆಲ್ತಿಯಾಗಿರೋ ಡೋನರ್ಸ್ ಇರಬೇಕು. ತುಂಬ ಅವ್ರಿಗೇನು ಹೆಲ್ತಿಗೇನು ತೊಂದರೆ ಇರಬಾರ್ದು. ಅವರ ಏಜ್ ಸಮೇತ 18 to 50 ಒಳಗಡೆ ಇರಬೇಕು. ಅವರು ಕುಡುಕರಾಗಿರಬಾರ್ದು, ಅಥವಾ ಲಿವರ್ ಹಾಳು ಮಾಡ್ಕೊಳೋ ಥರದವರು ಇರಬಾರ್ದು. ತುಂಬ ದಪ್ಪಗಿದ್ದು ಫ್ಯಾಟಿ ಲಿವರ್ ಆಗಿರೋ ಅಂಥವ್ರು ಇರಬಾರ್ದು. ಅದನ್ನು ಕ್ಲೀನಾಗಿ ಸೆಲೆಕ್ಟ್ ಮಾಡಿ ತೊಗೊತೀವಿ. ಅವರ ಹತ್ತತ್ರ 60% ಲಿವರ್ನ ನಾವು ಕಟ್ ಮಾಡಿ, ಅವ್ರದ್ದು ಮೇಜರ್ ಆಪ್ರೇಷನ್ ಕಟ್ ಮಾಡಿ ತೊಗೊಂಡು ಈ ಅವರ ರಿಸಿಪಿಯೆಂಟ್, ಅಂದರೆ ಲಿವರ್ ಸಿರೋಸಿಸ್ ಇರೋ ಪೇಷಂಟ್ಗೆ ಹಾಕ್ತೀವಿ. ಇವರಲ್ಲಿ ಉಳಿದಿರೋ 40% ಲಿವರು ಹತ್ತತ್ರ ಒಂದೇ ತಿಂಗಳಲ್ಲಿ ಬೆಳೆದು ಅದು ಫುಲ್ ಲಿವರ್ ಆಗೋಗುತ್ತೆ ಕೊಡೋರಲ್ಲಿ. ತೊಗೊಂಡೋರೋದು ಲಿವರ್ ಅದು ರಿಜನರೇಟ್ ಆಗಿ ಅದು ದೊಡ್ಡ ಲಿವರ್ ಆಗುತ್ತೆ. ಸೊ ಒಂದು ಲಿವರ್ನ 2 ಲಿವರ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಅದು ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ. ಇನ್ನೊಂದು ಡಿಸೀಸ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ನಲ್ಲಿ ಈಗ ಯಾರಾದರೂ ಬ್ರೈನ್ ಡೆಡ್ ಅಂತ ಹೇಳ್ತೀವಿ. ಬ್ರೈನ್ ಡೆಡ್ ಅಂದರೆ ಮೆದುಳು ಮಾತ್ರ ಸತ್ತೋಗಿರುತ್ತೆ, ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಸ್ಟ್ರೋಕ್ ಆಗಿರ್ಬೋದು. ಅಂಥವರಲ್ಲಿ ಬರೀ ಮೆದುಳು ಸತ್ತಿರುತ್ತೆ, ಹಾರ್ಟ್ ಇನ್ನೂ ಹೊಡ್ಕೊತಾ ಇರುತ್ತೆ ಅವ್ರಿಗೆ. ಹಾರ್ಟು ಹತ್ತತ್ರ ಒಂದು 2-3 ದಿವಸ ಹೊಡ್ಕೊಳುತ್ತೆ ಮೆದುಳು ಸತ್ತ ಮೇಲೆ. ಸೊ ಅಂಥವ್ರದ್ದು ಅವ್ರ ಕಡೆಯವರೆಲ್ಲ ಒಪ್ಕೊಂಡ್ರೆ, ನಾವು ಕೊಡ್ತೀವಿ ಅಂತ ಅವ್ರ ರಿಲೇಟಿವ್ಸು ಎಲ್ಲ ಒಪ್ಕೊಂಡ್ರೆ, ಅವ್ರ ಲಿವರ್ನ ನಮ್ಮ ಜೀವಸಾರ್ಥಕತೆ ಅಂತ ಹೇಳಿದ್ನಲ್ಲ, ಅವ್ರು ಗೌರ್ಮೆಂಟ್ದೊಂದು ಬಾಡಿ ಅದು ಅಲಾಟ್ ಮಾಡ್ತಾರೆ. ಅದು ಕರೆಕ್ಟಾಗಿ ಯಾರಿಗೆ ಅದು ಆಗುತ್ತೆ ಅಂತ ಬ್ಲಡ್ ಗ್ರೂಪ್ ನೋಡಿಕೊಂಡು, ಲಿವರ್ ಸೈಜ್ ನೋಡಿಕೊಂಡು ಅಲಾಟ್ಮೆಂಟ್ ನಡೆಯುತ್ತೆ. ಅಲಾಟ್ ಆಗಿರೋರಿಗೆ ಪೂರಾ ಲಿವರ್, ಯೂಶ್ವಲಿ ಪೂರಾ ಲಿವರ್ ತೆಗೆದು ಆ ಪೂರಾ ಲಿವರ್ನ ಅವ್ರಿಗೆ ಹಾಕ್ತೀವಿ. ಅದು ಡಿಸೀಸ್ ಡೊನೇಷನ್ ಅಂತ. ಡಿಸೀಸ್ ಡೊನೇಷನಲ್ಲಿ ಅವರು ಹತ್ತತ್ರ ಕೊಡೋರು, ಬ್ರೈನ್ ಡೆಡ್ ಆಗಿರೋ ಕೊಡೋರು ಹತ್ತತ್ರ 8 ಅಂಗಗಳು ಕೊಡ್ಬೋದು ಅವರು. ಲಿವರ್ ಒಂದೇ ಅಲ್ಲ, ಲಿವರು, 2 ಕಿಡ್ನೀಸು, ಹಾರ್ಟು, ಲಂಗ್ಸು, ಕಣ್ಣಿಂದು, ಸೊ ತುಂಬ ಅಂಗಗಳು ಕೊಡ್ಬೋದು ಅವರು. ಅದೆಲ್ಲ ಏನೇನು ಉಪಯೋಗ ಆಗುತ್ತೋ ಅವರು ಅದು ಹತ್ತತ್ರ 8 ಜೀವಗಳಿಗೆ ಜೀವದಾನ ಕೊಟ್ಟಂಗೆ. ಅದನ್ನು ತುಂಬ ಮುಖ್ಯ. ಅದು ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾಯಿದೆ ನಮ್ಮ ಕರ್ನಾಟಕದಲ್ಲಿ. ಮುಂಚೆ 100ಕ್ಕಿಂತ ಕಡಿಮೆ ಆಗೋದು. ಹೋದ ವರ್ಷ ನಮಗೆ 198 ದಾನಗಳಾಗಿದೆ ಇಡೀ ಕರ್ನಾಟಕದಲ್ಲಿ. ಸೊ ಅದು ತುಂಬ ಜಾಸ್ತಿ ಆಗಿದೆ. ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿದೆ ಈಗ ಇಡೀ ಇಂಡಿಯಾದಲ್ಲಿ ಡೊನೇಷನಲ್ಲಿ. ಸೊ ಇದು ಡಿಸೀಸ್ ಡೊನೇಷನ್ ಅಂತ. ಬಿಕಾಸ್ ಆಫ್ ಅವೇರ್ನೆಸ್ ಅಂತಲೇ ಹೇಳಬೇಕು. ಎಸ್ ಡಾಕ್ಟರ್, ಮಾತಾಡೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗೊಂದು ಪುಟ್ಟ ವಿರಾಮದ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ನಂತರ ಮತ್ತೆ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಪಟೈಟಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ವಿ. ಹೆಪಟೈಟಿಸ್ ತಡೆಗಟ್ಟೋದು ಹೇಗೆ, ಲಿವರ್ನ ಆರೋಗ್ಯವನ್ನು ಕಾಪಾಡೋದು ಹೇಗೆ, ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯವಾದಂತಹ ವಿಚಾರ ಇದು. ಡಾಕ್ಟರ್, ಈಗ ವರ್ಲ್ಡ್ ಹೆಪಟೈಟಿಸ್ ಡೇ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಹೆಪಟೈಟಿಸನ್ನು ಬರದೇ ಇರೋ ನಿಟ್ಟಿನಲ್ಲಿ ತಡೆಗಟ್ಟಬೇಕು. ಹಾಗೆ ನಮ್ಮ ಲಿವರ್ನ ಆರೋಗ್ಯವನ್ನು ಹೆಚ್ಚು ಮಾಡ್ಕೋಬೇಕು, ಕಾಪಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಪ್ರಿವೆನ್ಷನ್ ಅಂತಂದರೆ ಏನು ಸಜೆಸ್ಟ್ ಮಾಡ್ತೀರಿ? ಪ್ರಿವೆನ್ಷನ್ ಲಿವರ್ ಹೆಪಟೈಟಿಸ್ಗೆ ಪ್ರಿವೆನ್ಷನ್ ನೋಡಿದರೆ ತುಂಬ ಸ್ಟ್ರಾಟಜೀಸ್ ಇರುತ್ತೆ. ಅದರಲ್ಲಿ ಮುಖ್ಯವಾದ ಸ್ಟ್ರಾಟಜೀಸ್ ಇರೋದು, ನಾವು ಫುಡ್ಡು, ನೀರು ಎಲ್ಲಿಂದ ತೊಗೊಳ್ತಾ ಇದ್ದೀವಿ, ಹೈಜೀನಿಕ್ ಪ್ಲೇಸಸ್ ಅಂತ ತೊಗೊಳ್ಳೋದು, ಅದು ತುಂಬ ಇಂಪಾರ್ಟೆಂಟು. ಎಸ್ಪೆಷಲಿ ಮಳೆಗಾಲಲ್ಲಿ ಇಲ್ಲಿ ಹೊರಗಡೆ ಸ್ಟ್ರೀಟ್ ಫುಡ್ ಎಲ್ಲ ತೊಗೊಂಡಾಗ ಸ್ವಲ್ಪ ನಾವು ಕಾಷನ್ ಆಗಿರಬೇಕು ಎಲ್ಲಿಂದ ತೊಗೊಳ್ತಾ ಇದ್ದೀವಿ ಅಂತ. ಸೆಕೆಂಡು, ವ್ಯಾಕ್ಸಿನೇಷನ್ ಎಲ್ಲರಿಗೂ ಹಾಕೋದು ಇಂಪಾರ್ಟೆಂಟು. 3 ಡೋಸಸ್ ಕಂಪ್ಲೀಟ್ ಮಾಡೋದು ಇಂಪಾರ್ಟೆಂಟ್. ಎಸ್ಪೆಷಲಿ ಹೈ ರಿಸ್ಕ್ ಪೇಷಂಟ್ಸಲ್ಲಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳೋದು ಇಂಪಾರ್ಟೆಂಟು. 3ನೇದು ನಾನು ಹೇಳ್ತೀನಿ ಡಯಟ್ ಆ್ಯಂಡ್ ಲೈಫ್ ಸ್ಟೈಲಲ್ಲಿ ಫ್ಯಾಟಿ ಲಿವರ್ಗೆ ಪ್ರಿವೆನ್ಷನ್ ಹೇಗೆ ಮಾಡೋದು ಅಂತ. ಡಯಟಲ್ಲಿ ನಾವು ಈ ಕರಗಿರೋದು, ಆಯಿಲಿ ಫುಡ್ಡು ಎಲ್ಲ ಕಡಿಮೆ ಮಾಡಬೇಕು. ಸ್ವೀಟ್ಸ್ ಪೂರ್ತಿ ಕಡಿಮೆ ಮಾಡೋದು ಒಳ್ಳೆಯದು. ಡೈಲಿ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಅಟ್ಲೀಸ್ಟ್ ½ an hour ವಾಕಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಎಸ್ಪೆಷಲಿ ಏಜ್ ಪೇಷಂಟ್ಸಲ್ಲಿ ಅರ್ಧ ಗಂಟೆ ವಾಕಿಂಗಲ್ಲೂ ನಮಗೆ ಫ್ಯಾಟಿ ಲಿವರ್ ಕಡಿಮೆ ಆಗೋದು ಚಾನ್ಸಸ್ ಇರುತ್ತೆ.
ಮತ್ತು ಸ್ಲೀಪ್ 6 to 8 hours ಸ್ಲೀಪ್ ಡೈಲಿ ತೊಗೊಳ್ಳೋದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಈ ಕಾಲದಲ್ಲಿ ತುಂಬ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸು ನೋಡ್ತಾ ಇದ್ದೀವಿ. ಅದರಲ್ಲಿ ಒಂದು ಲಿವರ್ ಪ್ರಾಬ್ಲಮ್ಸು, ಲಿವರ್ ಫ್ಯಾಟಿ ಲಿವರು ಬರ್ಬೋದು. ಸೊ ಅದರಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾವು ಡೈಲಿ ಹೇಗೆ ಸ್ಟ್ರೆಸ್ನ ಹ್ಯಾಂಡಲ್ ಮಾಡ್ತೀವಿ, ಹೇಗೆ ನೋಡೋದು, ಅದೂ ಇಂಪಾರ್ಟೆಂಟು. ಲಾಸ್ಟ್ಲಿ ಆಲ್ಕೋಹಾಲ್ ನಾವು ಸ್ಟಾಪ್ ಮಾಡಬೇಕು, ಸ್ಮೋಕಿಂಗ್ ನಾವು ಸ್ಟಾಪ್ ಮಾಡಬೇಕು. ಇದೆಲ್ಲ ಸಿಂಪಲ್ ಸ್ಟೆಪ್ಸು ಡೈಲಿ ನಾವು ಒಬ್ಸರ್ವ್ ಮಾಡಿದರೆ ಇದು ಲಿವರ್ ಹೆಪಟೈಟಿಸು ಮತ್ತು ಲಿವರ್ ಡ್ಯಾಮೇಜು ಪೂರ್ತಿ ನಾವು ಪ್ರಿವೆಂಟ್ ಮಾಡ್ಬೋದು. ಎಸ್ ಡಾಕ್ಟರ್, ಈಗ ನಮ್ಮ ವೀಕ್ಷಕರಿಗೆ ಬಹಳ ಮುಖ್ಯವಾಗಿ ಹೆಪಟೈಟಿಸ್ ತಡೆಗಟ್ಟೋ ನಿಟ್ಟಿನಲ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಅಂಗಾಂಗಗಳ ದಾನ ಇರಬಹುದು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಟ್ರೀಟ್ಮೆಂಟ್, ಈ ವೈದ್ಯಕೀಯ ಚಿಕಿತ್ಸಾ ವಿಧಾನದ ಬಗ್ಗೆಯೂ ಕೂಡ ಅವರಲ್ಲಿ ಬಹಳಷ್ಟು ಅರಿವಿನ ಕೊರತೆ ಇದೆ. ಆ ನಿಟ್ಟಿನಲ್ಲಿ ನೀವು ಮೆಸೇಜ್ ಕೊಡೋದಾದರೆ. ಸೊ ಇದು ವರ್ಲ್ಡ್ ಹೆಪಟೈಟಿಸ್ ಡೇ 28 ಜುಲೈ ವರ್ಲ್ಡ್ ಹೆಪಟೈಟಿಸ್ ಡೇ. ಅದರಲ್ಲಿ ನಮಗೆ ಮುಖ್ಯವಾದ ಮೆಸೇಜ್ ಏನಂದರೆ, ಲಿವರಿಗೆ ಬರೋ ಎಲ್ಲ ಕಾಯಿಲೆಗಳು ಪ್ರಿವೆಂಟಬಲ್ ಇದ್ದಾವೆ. ಮೆಜಾರಿಟಿ ಎಲ್ಲ ಕಾಯಿಲೆಗಳು ಪ್ರಿವೆಂಟಬಲ್ ಇದ್ದಾವೆ. ತುಂಬ ರೇರಾಗಿ ಏನೋ ಜೆನೆಟಿಕ್ ಡಿಸೀಸಸ್ಸು, ಆಟೋಇಮ್ಯೂನ್ ಡಿಸೀಸು ತುಂಬ ರೇರವು. ಎಲ್ಲ ಹೆಪಟೈಟಿಸ್ ಕಾರಣಗಳು ಪ್ರಿವೆಂಟಬಲ್. ಸೊ ನಾವು ಅದನ್ನು ಡಾಕ್ಟರ್ ಹರ್ಷ ಅವರು ಈಗ ತಾನೇ ಹೇಳಿದ್ರು, ಎಲ್ಲ ಪ್ರಿವೆನ್ಷನ್ ಸ್ಟ್ರಾಟಜೀಸ್ ಹೇಳಿದ್ರು. ಸೊ ಪ್ರಿವೆಂಟಬಲ್ ಡಿಸೀಸಸ್ ಅದನ್ನು ನಾವು ಅದ್ರ ತಕ್ಕನಾಗೆ ನಡ್ಕೋಬೇಕು. ಮತ್ತು ಇಮ್ಯುನೈಸೇಷನ್ ತುಂಬ ಇಂಪಾರ್ಟೆಂಟ್. ಅದೊಂದು ಕೀ ಮೆಸೇಜ್ ಇವತ್ತಿನ ಈ ಟಾಕಲ್ಲಿ. ಎಲ್ಲರೂ ನೀವು ತೊಗೊಂಡಿಲ್ಲ ಅಂದರೆ ಎಲ್ಲರೂ ಪ್ಲೀಸ್ ಹೋಗಿ ನಿಮ್ಮ ಇಮ್ಯುನೈಸೇಷನ್ ತೊಗೊಳ್ಳಿ. ಎಲ್ಲರೂ ತೊಗೋಬೋದು ಇದನ್ನು. ಈ ಮಕ್ಕಳಿಗಂತೂ ಮಕ್ಕಳಿಗಂತೂ ಈಗಂತೂ ಕೊಡ್ತಾನೇ ಇದ್ದಾರೆ, ಗೌರ್ಮೆಂಟ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಬಟ್ ಉಳಿದವ್ರು ಎಲ್ಲರೂ ಹೋಗಿ ತೊಗೊಳ್ಳಿ ಆ ಇಮ್ಯುನೈಸೇಷನ್. ಅದೇ ಮೇನ್ ಇಂಪಾರ್ಟೆಂಟ್ ಮೆಸೇಜ್ ಇವತ್ತಿನ. ಎಸ್ ಡಾಕ್ಟರ್, ಈ ಹೆಪಟೈಟಿಸ್ನ ಹೇಗೆ ಡಯಾಗ್ನೋಸ್ ಮಾಡೋದು ಅಂತ, ಅದಕ್ಕೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ? ಸೊ ಹೆಪಟೈಟಿಸ್ ಡಯಾಗ್ನೋಸಿಸ್ಸು ತುಂಬ ಈಸಿ ಇರುತ್ತೆ. ನಾವು ಬ್ಲಡ್ ಟೆಸ್ಟಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ. ಅದು ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ಕೆಲವು ಪ್ಯಾಟರ್ನ್ಸ್ ನೋಡಿಬಿಟ್ಟು ನಾವು ಹೇಳ್ಬೋದು ಇದು ಲಿವರಲ್ಲಿ ಹೆಪಟೈಟಿಸ್ ಆಗಿದೆಯಾ, ಪಿತ್ತಿಂದು ಬ್ಲಾಕ್ ಆಗಿಬಿಟ್ಟು ಪ್ರಾಬ್ಲಮ್ ಆಗಿದೆಯಾ, ಮೆಡಿಸಿನ್ಸ್ ತೊಗೊಂಡು ಅದರಿಂದ ಪ್ರಾಬ್ಲಮ್ ಆಗಿದೆಯಾ. ಸೊ ಅದೆಲ್ಲ ನಮಗೆ ಪ್ಯಾಟರ್ನ್ಸ್ ನೋಡಿದರೆ ಲಿವರ್ ಫಂಕ್ಷನ್ ಟೆಸ್ಟಲ್ಲೇ ಗೊತ್ತಾಗುತ್ತೆ. ಅದು ಬಿಟ್ಟು ಹೆಪಟೈಟಿಸ್ದು ಕಾಂಪ್ಲಿಕೇಶನ್ಸ್ ಏನಾದರೂ ಇದೆಯಾ ಅಂತ ನೋಡೋಕ್ಕೆ ನಾವು ಬ್ಲಡ್ ಕೌಂಟ್ಸು, ಕಿಡ್ನಿದು ಫಂಕ್ಷನ್ ಟೆಸ್ಟು ಮತ್ತು INR ಅಂತ ಬ್ಲೀಡಿಂಗ್ ಟೆಂಡೆನ್ಸಿ ಇದೆಯಾ ಇಲ್ಲ ಅಂತ ನೋಡ್ತೀವಿ. ಇದು ಬಿಟ್ಟು ಸಿಂಪಲ್ಲಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು ಮಾಡ್ತೀವಿ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ಏನೇನು ಗೊತ್ತಾಗುತ್ತೆ, ಲಿವರ್ದು ಸೈಜ್ ಎಷ್ಟಿದೆ, ಲಿವರ್ಗೆ ಏನಾದರೂ ಚೇಂಜಸ್ ಇದೆಯಾ, ಲಿವರ್ಗೆ ಡ್ಯಾಮೇಜ್ ಆಗೋದು ಲಕ್ಷಣ ಇದೆಯಾ, ಲಿವರ್ದು ಫ್ಯಾಟಿ ಲಿವರ್ ಇದೆಯಾ, ಲಿವರ್ಗೆ ಏನಾದರೂ ಈ ಮಾಂಸದ ಗಂಟು ಥರ ಆಗಿದೆಯಾ. ಸೊ ಅದೆಲ್ಲ ನಾವು ನೋಡ್ತೀವಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ. ಇದು ಬೇಸಿಕ್ ಬ್ಲಡ್ ಟೆಸ್ಟು ಲಿವರ್ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲೇ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಏನಾದರೂ ನಮಗೆ ಸಿಕ್ಕಿದರೆ ಬೇರೆ ಟೆಸ್ಟು ಫೈಬ್ರೋ ಸ್ಕ್ಯಾನ್ ಅಂತ ಇರುತ್ತೆ, ಲಿವರಲ್ಲಿ ಏನಾದರೂ ಇದು ಡ್ಯಾಮೇಜ್ ಆಗಿ ಫೈಬ್ರೋಸಿಸ್ ಆಗಿದೆ ಅಂತ ನೋಡೋಕ್ಕೆ. ಮತ್ತು CT ಸ್ಕ್ಯಾನ್, MRI ಸ್ಕ್ಯಾನ್ ಮಾಡ್ಬೋದು, ಎಂಡೋಸ್ಕೋಪಿನೂ ಬೇಕಾಗ್ಬೋದು. ಇದೆಲ್ಲ ಸೆಕೆಂಡ್ ಲೈನು. ಫಸ್ಟ್ ನಾವು ಇದು ಬ್ಲಡ್ ಟೆಸ್ಟಲ್ಲೇ ಗೊತ್ತಾಗುತ್ತೆ. ವೈರಸ್ಗೆ ಬ್ಲಡ್ ಟೆಸ್ಟಲ್ಲೇ ಗೊತ್ತಾಗುತ್ತೆ. ಹೆಪಟೈಟಿಸ್ B, A, B, C ಆ್ಯಂಡ್ Eಗೆ ಸೆಪ್ರೇಟ್ ಬ್ಲಡ್ ಟೆಸ್ಟ್ ಇರುತ್ತೆ. ತುಂಬ ಸೆನ್ಸಿಟಿವ್ ಇದೆ ಬ್ಲಡ್ ಟೆಸ್ಟು. ಡೆಫಿನೆಟ್ಲಿ ನಮಗೆ ಬ್ಲಡ್ ಟೆಸ್ಟಲ್ಲೇ ಆ್ಯಕ್ಟಿವ್ ಇನ್ಫೆಕ್ಷನ್ ಇದೆಯಾ ಇಲ್ಲನೂ ಗೊತ್ತಾಗುತ್ತೆ. ಸೊ ಇದು ಸಿಂಪಲ್ ಟೆಸ್ಟು ಎಲ್ಲ ಲ್ಯಾಬಲ್ಲಿ ಅವೈಲೇಬಲ್ ಇದೆ. ನಾವು ಟೆಸ್ಟ್ ಮಾಡಿಕೊಂಡು, ಎಸ್ಪೆಷಲಿ ಲಿವರ್ ಫಂಕ್ಷನ್ ಟೆಸ್ಟ್ ಎಲ್ಲದಕ್ಕೂ ಮಾಡಿಕೊಂಡು ನಾವು ಅರ್ಲಿ ಡಯಾಗ್ನೋಸು ಮಾಡ್ಬೋದು. ಎಸ್ ಡಾಕ್ಟರ್, ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.